ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಲ್ಲಿ ಹೆಬ್ಬಳ್ಳಜ್ಜನವರು ಪ್ರತಿ ರವಿವಾರದಂತೆ ಈ ವಾರನೂ ಕೂಡ ಹೇಳ್ಕೇಳಕಂತಾರೆ. ಮತ್ತು ಇಲ್ಲಿ ಅವ್ರ ಭಕ್ತರು ಬಂದರೆ ಬರೀ ಅವ್ರನ್ನ ಕೇಳೋಮಂತ ಅಜ್ಜರ ಬಗ್ಗೆ ಏನು ಹೇಳ್ತಾರೆ ಮತ್ತು ಅವರ ಅಭಿಪ್ರಾಯ ಏನೈತಿ ಅನ್ನೋದನ್ನ ಕೇಳೋಣಂತ. ಅಜ್ಜರ ನಮಸ್ಕಾರ. ನಮಸ್ತೆ. ಯಾವ ಊರು ಅಜ್ಜರ್? ನಮ್ದು ಕೊಪ್ಪ ತಾಲೂಕು ಬಿಟಿಗೇರಿ. ಇಲ್ಲಿ ಅಜ್ಜರ್ನ ಎಲ್ಲಿ ನೋಡಿದ್ರಿ? ಎಲ್ಲಿಲ್ಲ, ಫೋನ್ ನೋಡ್ಕೊಂಡ್ ಬಂದೇವಿ. ಇಲ್ಲಿ ನೀವು ಅಜ್ಜರ ಕಡೆ ಬಂದಿದ್ರಲ್ರಿ, ಇಲ್ಲಿ ಎಲ್ಲ ಭಕ್ತಗಳ ಅಭಿಪ್ರಾಯ ಏನೈತಿ? ಎಲ್ಲ ಭಕ್ತಾದಿಗಂತ ನಮ್ಮ ಅಭಿಪ್ರಾಯ ಹೇಳಿವಿ. ಈಗ ಹೇಳ್ತೀವಿ. ನನಗೆ ಪ್ರಾಬ್ಲಮ್ ಐತೆ. ಪ್ರಾಬ್ಲಮ್ ಮುಂದೆ ಇವು ಕಾಲು ಅಡಿಡಕ್ಕೆ ಬರಲ್ಲ, ಈ ಕೈ ಮ್ಯಾಕ ತಿಳಿಸ್ತಿಗಣಕ್ಕೆ ಬರಲ್ಲ, ಹೊತ್ಕೊಂಡ್ಬಿಡ್ತೀವಿ. ಈಗ ನಮ್ಮ ಜಿಲ್ಲಾಸ್ಪತ್ರೆ ಹುಬ್ಬಳ್ಳಿಗೆ ಕೆಮ್ಸಿಗೆ ಮಾಡಿಕೊಟ್ರೆ ಕೆಮ್ಸಾಗೆ ಆಪರೇಷನ್ ಮಾಡ್ಕೊತ ಇಲ್ಲಿ ಹಿಂದೆ ಬೆನ್ನಗರಿ ಇಲ್ಲಿದ್ದ ಇಲ್ಲಿ ಮಠ. ಮತ್ತೆ ಇಲ್ಲಿ ಬಂದ್ವಿ. ಮತ್ತೆ ಅಪ್ಪರು ಹಿಂಗೆ ಹೇಳಿದ್ರು, ಏನು ಅಲ್ಲಿ ತೋರಿಸಿದ್ರೆ ಇಲ್ಲ ಅಲ್ಲಿ ನಿಮಗೆ ಗ್ಯಾರಂಟಿ ಇಲ್ಲ, ಮತ್ತೆ ಹೆಂಗೆ ನೋಡಂತ ಹೇಳಿದ್ರು. ಅದ್ರ ಸಲುವಾಗಿ ಈಗ ಬಂದೀವಿ. ಬರ್ರಿ ನಮ್ಗೆ ಅಪ್ಪಣೆ ಕೊಟ್ಟರೆ ಇಲ್ಲೇ ಬರ್ತು ಅಂತ ಹೇಳಿವಿ. ಇಲ್ಲೇ ನಿಮ್ಮನ್ನು ಬಿಟ್ಟು ಇನ್ನೂ ಹಲವಾರು ಮಂದಿ ಬಂದಿದ್ದಾರೆ. ಈಗ ನೀವು ಸಹಜ ಎಲ್ಲರೂ ಮಾತಾಡ್ಸಿದ್ರೆ ಅವರು ಏನಂದ್ರೆ ಅಜ್ಜರ ಬಗ್ಗೆ ರೀ? ಅಜ್ಜರ ಬಗ್ಗೆ ನಾವು ಯಾರ ಬಳಿ ಕೇಳಿಲ್ಲ, ನಾವು ಫೋನ್ ನೋಡೀವಿ. ಒಳ್ಳೇದು ಹೇಳಿಕೆ ನಾವು ಫೋನ್ ಹಚ್ಚಿ ಬಂದ್ವಿ. ಮೊನ್ನೆ ಒಂದೊಂದು ದಿನ ಹಚ್ಚಿದ್ವಿ, ಇವತ್ತು ಮುಂಜಾನೆ ಹಚ್ಚಿ ಬಂದ್ವಿ. ಇವಾಗ ಇಲ್ಲಿ ಬಂದ ಮೇಲೆ ನಿಮ್ಮ ಮನಸ್ಥಿತಿ ಹಂಗೆ? ಮನಸ್ಥಿತಿ ಸದ್ಯ ಇನ್ನು ದಣೆ ಈಗ ಬಂದ್ವಿ. ಹೋದಾಗೆಲ್ಲ ಗೊತ್ತ. ಮತ್ತೆ ಬೇಸ ತಕೊಂಡ್ರೆ ನಾನಲ್ಲ, ಇನ್ನು ಮಕ್ಕಳಾಗ್ದಾರೆ. ನಮ್ಮ ಮಗಂದ ದಾರಿ ಬಿಟ್ಟಲ್ಲ. ಅವಿಷ್ಟ ದಾರಿ ಹತ್ತಿ ಬಿಟ್ರೆ ನಾವು ಎಷ್ಟು ಹೇಳಿರ್ತೀವಿ. ಒಂದೇ ದಿವಸದ ನಾನು 2-3 ಸಮಸ್ಯೆ ಇದೆ. ಮೊದ್ಲು ನಿನ್ನ ಜೀವ ಕಾಯ್ಕೆ, ಆಮೇಲೆ ಮುಂದೆ ನೋಡಿದಾರೆ. ಅದು ಮತ್ತೆ ಕರೆಯವ. ಮೊದ್ಲು ನಾನು ಬೇಸಿರೋ, ನಾನು ಬೇಸಿ ನನ್ನ ಮಗನ ತಗೊಂಡೇ ಮಾಡಲಿ, ನನ್ನ ಹೊಲಮನಿ ತಗೊಂಡೇ ಮಾಡಲಿ. ಅದ್ರ ಸಲ ಬಂದಿವಿ. ಅಪ್ಪರ ಬರ್ತು ಅಂದಾರೆ. ಅದು ಇವತ್ತು ಬರ್ತಾವ ನಾಳೆ ಬರ್ತಾವ ಗೊತ್ತಿಲ್ಲ. ಅವ್ರು ಬಂದ್ಮ್ಯಾಗ ಅಲ್ಲಿ ಏನಾಯ್ತು ಅದನ್ನ ಕೇಳಿದ್ರೆ ಮತ್ತೆ ಇನ್ನೊಮ್ಮೆ ಬಂದಾಗ ಇಲ್ಲಿ ವಿಡಿಯೋ ಮಾಡ್ತಾರೆ. ಇಲ್ಲಿ ಇವರು ಅಜ್ಜರ್ಗಳು ಬಂದ್ರಿ, ಇವ್ರು ಇಲ್ಲೇನಾರ ನೀವು ಹೊರಗೋಕೆ ಇದ್ರೆ ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ? ಇಲ್ಲ, ನಾವು ಅಲ್ಲಿ ಹೋಗೋಣ ಪಾಪ ನಮ್ಮ ತಿಳಿಸ್ತಂದ್ವಿ. ಇಲ್ಲಿ ಏನು ಕೇಳಿಲ್ಲ, 1 ರೂಪಾಯಿನೂ ಕೇಳಿಲ್ಲ. ಆಮೇಲೆ ಹಲೋ, ನಮಸ್ಕಾರ ಸ್ನೇಹಿತರೆ. ವಿಶೇಷವಾಗಿ ಅಂದರೆ ಇವತ್ತು ಕುರುಡಿಗೆ ಗ್ರಾಮಕ್ಕೆ ಬಂದ್ವಿ. ನೀವೆಲ್ಲ ಕೇಳಿದ್ರಲ್ಲ ಈಗ ಭಕ್ತರ ಅಭಿಪ್ರಾಯ, ಹೆಬ್ಬಳ್ಳಿ ಅಜ್ಜನವರ ಭಕ್ತರವರು ಅಭಿಪ್ರಾಯ ಕೇಳಿದ್ರಲ್ಲ ಫಸ್ಟ್ ವಿಡಿಯೋದಲ್ಲಿ. ಇವತ್ತು ಸಂಡೇ ದಿನ ಅಜ್ಜನವರ ನುಡಿಗಳು ಏನಾಗುತ್ತೋ ಅಂತ ಕೇಳೋಣ ಬನ್ನಿ. ಎಲ್ಲರೂ ಕಷ್ಟಗಳಿಂದನೇ ಹೆಬ್ಬಳ್ಳಿ ಅಜ್ಜನವ್ರ ಕಡೆ ಬರ್ತಾರೆ. ಪ್ರತಿ ರವಿವಾರಕ್ಕೊಮ್ಮೆ ಗದಗ ಜಿಲ್ಲಾ ರೋಣ ತಾಲೂಕು ಕುರುಡಿಗೆ ಗ್ರಾಮದಾಗ ಪ್ರತಿ ಸಂಡೇಕ್ಕೊಮ್ಮೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತದೆ. ನೋಡ್ತಾ ಇರೋದಲ್ಲ ಇದೇ ದರ್ಗಾ. ಸಾಕಷ್ಟು ಜನ ಭಕ್ತರು ಕೂತಿದ್ದಾರೆ. ಹೇಳ್ರಿ ಸರ್. ನಿನ್ನ ರಾತ್ರಿ ಬಯಲು ಕಡೆಲ್ಲ ಬಂದಿಬ್ಬರು ವಸ್ತಿ ಬಂದವ್ರು ಯಾರ್ರಿ ಅವರು? ಬರ್ರಿ ಮುಂದೆ. ಅಲ್ಲೇ ನಿಂತ್ರಿ. ಬಂದು ಇದ್ರಾಗ ಒಬ್ಬಂದು ಬ್ಯಾಂಕ್ ಮಾರ್ಬೇಕು, ಮಗಳು ಕ್ರಿಕೆಟಿಂದು ಆಕಿಂದು ಪಾಸ್ ಆಗ್ಬೇಕು, ಚಂದ ನಡೆದು ಬಂದವ್ರು ಮಾಡ್ರಿ. ಒಬ್ಬಂದು 3 ಮಂದಿ ಹೆಣ್ಮಕ್ಳಿಗೆ ಫಿಕ್ಸ್ ಆಗಿ ಬಂದು ಹೊಳ್ಳಿ ಹೋಗೋದು ಕ್ಯಾನ್ಸಲ್. ನೋಡಪ್ಪ, ಅವರು ಗಡ್ಡ ಮಾಡಿಸ್ಕೊಡ್ಬೇಡ್ರಿ. ನನ್ನ ನಂಬಿ ನನ್ನ ಬೂದಿ ನಂಬಿ ಅಲ್ಲಿಂದ ಇಲ್ಲಿ ಮಟ್ಟ ಬಿದ್ಕೊಂತ ಎದ್ಕೊಂತ ಬಂದಿರ್ತಾರ. ಗದ್ಗಿಯರಿಗೆ ಹೇಳು ಹೊತ್ನ್ಯಾಗ ಗದ್ಲ ಬಾಯಿ ಮುಗಲು ನನ್ನ ಬೂದಿ ನಂಬಣಪ್ಪ. ನಂಬಿ
ಬ್ಯಾಂಕ್ ಅದನ್ನ ಮಾರಬೇಕು. ಅದು ನಮ್ಮ ಸಮಸ್ಯೆ ಸಾಲ ಸಮದ ಕೊಡ್ತೋಳು ಭಾಳ ಅದಾವ, ಅದನ್ನ ಬರ್ಕೋಬೇಕು ಹೌದಾ ಹೌದು ಅಂತ ಮಾಡ್ಯಾನವ. ಅದಕ್ಕೆ ನಿನ್ನ ಟೈಮ್ಕ ಅದು ಹೋಗ್ಬೇಕಾದ್ರೆ ಹೆಬ್ಬಳ್ಳಿ ಅಜ್ಜನ ಬೂದಿ ನಂಬಬೇಕು. ಅಜ್ಜರ್ ಕೂಡ ಒಂದು ವಸ್ತು ಮಾಡಿಸ್ಬೇಕು. ಹಂಗ ಆಶೀರ್ವಾದ ಮಾಡ್ತೀನಿ, ಪರ್ಮಿಷನ್ ಸಿಗುವಂಗೂ ಮಾಡ್ತೀನಿ, ಮಾಡಿಸ್ಕೋಬೇಕಾದ್ರೆ ನೀವು ಒಂದು ಅಮಾಶಿ ಹತ್ಬೇಕು, ಆಶೀರ್ವಾದ ಕಾಯಿ ಒಯ್ಬೇಕು, ಹೊಲಕ್ಕ ಮನಿ ಒಬ್ಬೊಬ್ರು ಪ್ರಸಾದ ಇವ್ ಹೇಳಪ್ಪ ನೋಡ್ಪ, ಅದ ಕನ್ಯಾವ್ ಹತ್ತಲ್ಲಂಗ ಮಾಡ್ಯಾರ ನಿನ್ನ ಮನೆಗೆ. ನಿನ್ನ ಮನೆಗೆ ಅದನ್ನ ಕೌಕಟ್ಟು ಬಿಗಬಂದ ಮಾಡಿಸ್ಕೊಂಡ್ರ ವರ್ಷ ತುಂಬುವಾಗ ಒಬ್ಬಾಕಿದ ಕಲ್ಯಾಣ ಆಗೋಂಗ್ ಮಾಡಿ 5 ಅಮಾಸಿ ಹತ್ಬೇಕು, ಆಶೀರ್ವಾದಕ್ಕಾಗಿ ಊರ್ ಕಟ್ಬೇಕು. ಈ ಸುರ್ಪುರ್ ಕಡೆ ಎಲ್ಲ ಒಬ್ಬ ಬಂದ ನೋಡು ವಸ್ತಿ. ಯಾರ್ಯಾರ ಬಾಣ ಅಲ್ಲಿ ಹೋಗ್ಬಿಡ್ರಿ ಹಂಗಾರಿ ಅದಾರ ಬಂದು ನೀವು ಖಾಲಿ ಪ್ರತಿ ಸಹಾಯಕ್ಕೆ ಹೋಗ್ಬೇಡ್ರಿಪ್ಪ. ನಿಮ್ಗ ನಿನ್ನ ಪ್ರಕೃತಿ ಮೂಗ ಆಪರೇಷನ್ ಆತು, ಆದ್ರೂ ಕೂಡ ಇನ್ನೂ ಮನ್ಸಿಗೆ ನೆಮ್ಮದಿ ಇಲ್ಲ, ಆರಾಮಿಲ್ಲ. ಬಾಳೆ ನಿಟ್ಪುಟ್ಟಾಗಿ ಮಾಡಿಸ್ಕೊಡೋದು. ಹೌದಣ್ಣ ಮನಿ ಒಳಗ ನೆಮ್ಮದಿ ಅನ್ನೋದು ಯಾರಿಗೂ ಇಲ್ಲ. ಒಂದ್ ತಪ್ಪುತ್ತೆ, ಒಂದ್ ಕಾಲಾಟ ತಿಕ್ಕಾಟ, ಯಾವ ಕೆಲಸನೂ ಆಗೋಂಗಿಲ್ಲ. ಹೌದಾ ಅದು ಮಾಡಿಸಿದ್ದೈತಿ. ಆ ಮನಿಗೆ ಕರ್ಕೊಂಡು ನೀಗಿದ್ರೆ ಕರ್ಕೊಂಡು ಹೋಗತ್ತ ನೀಗ್ಲಿಕ್ಕಂದ್ರೆ ಇಲ್ಲೇ ಅದಕ್ಕೆ ಎಲ್ಲಾ ತರದಿಂದ ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತೀನಿ. ನಿನಗೂ ನಿನ್ ಕಂಕನ ಬಲಾನು ಕಲ್ಯಾಣ ಆಗುವಂಗ ಮಾಡ್ತೀನಿ. ಮಾಡೋಣ ನಂಬಿ ದುಡ್ಕೋಬೇಕಪ್ಪ ನನಗ ಸ್ವಲ್ಪ ಕೊಡು. ಮುಂದೆ ನೋಡಿ ಸ್ವಲ್ಪ ಓದ್ ಈ ಮುದ್ದೆಗಳ ಕಡೆ ಎಲ್ಲ ಬಂದಾರ ಮುಸ್ಲಿಮ್ಸ್. ಮುದ್ದೆ ಬೇಡ, ಬರ್ರಿ ಜನ ಬ್ರ ಯಾರ ಬಂದ್ರ ನೋಡ್ರಿ ಅವ್ರ ಜೊತೆ ಅಲ್ಲೇ ಅದಲ್ರಿ ಬಂದ ಬಂದ ತುಂಬ ಇದ್ದೀನಿ ಸಕ್ರಿ ಕೊಡಲಿ ಎಷ್ಟು ದುಡಿದ್ರು ಏನು ಮಾಡಿದ್ರು ಮನಿ ಒಳಗೆ ಬಕ್ಕತ್ತಿಲ್ಲ, ನೆಮ್ಮದಿ ಇಲ್ಲ, ಹೌದನ್ರಿ ಬಲಕ್ಕಿಲ್ಲ ಒಂದು. ಹೌದು ಮತ್ತೆ ಹೂವರನ್ರಿ ನೀವು ಅಜ್ಜಾರ್ ಏನ್ ಹೇಳಿದ್ರು, ಮಾಡ್ಸಿದ್ದಾಗೈತಪ್ಪ ಅಂತ ಹೇಳಿಲ್ಲ ನಿಂಗೆ. ಹೇಳ್ಯಾರ. ಮತ್ ನಿನ್ನ ಪ್ರಶ್ನೆ ನಾವು ಹೊಡೆದು ಹೇಳಿದ್ರು ಸುಮ್ಮನೆ ನಿಂತೆ. ಅದಕ್ಕ ಎಲ್ಲಾರು ಪರಿಹಾರ ಆಗಿ ಎಲ್ಲಾರು ನಿನ್ನ ಮನಸ್ಸಿನ ತಕ್ಕ ಆಗ್ಬೇಕಾದ್ರೆ ಆ ಮನಿ ಕೌಕಟ್ಟು ಮಾಡಿಸ್ಕೋಬೇಕು. ಆಶೀರ್ವಾದ ಕಾಯಿ ಹೋಗ್ಬೇಕು ನಂದ ಹೊಲಕ ಮನಿಗೆ. ತಪ್ಪದ 5 ಅಮಾಸಿ ಹತ್ಬೇಕು, ನನ್ನ ಬೂದಿ ನಂಬಿ ದುಡ್ಕೊಂಡ್ರ ನಾ ಕಲ್ಯಾಣ ಮಾಡ್ತೀನಿ ನೋಡ್ಬಾಯ ಬಾಡಿಗೆ ಮನೆ ಇದ್ರಿ ಇಲ್ಲ ಇಲ್ಲ ಅದಕ್ಕೆ ನಾನು ಹೇಳ್ತಿದ್ದೆ ನೋಡಿ ನಡೀತೈತಿ. ಬಾಡಿಗೆ ಮನಿ ಇಲ್ಲ, ಅದ
ಇಮಾರತಿ ಮುಗಿಬೇಕು, ಮನಿ ಆಗ್ಬೇಕು, ಶುದ್ಧ ಆಗ್ಬೇಕು, ಹೊಸ ಮನಿಗೆ ಹೋಗಬೇಕು ಅನ್ನೋದಿದ್ರೆ ಯಾವ ಬಾಡಿಗೆ ಮನ್ಯಾಗ ಮಾಡೋಂಗಿಲ್ಲ. ಬೇಡ್ರಿ ಅದ ಮನಿ ಒಳಗ ಮಾಡ್ಬೇಕ. ಅಂದ್ರೆ ಅದನ್ನ ಇಮಾರತಿನ ಹೌದ್ ಮಾಡಿ ನಿಂದಿರ್ಸ್ತೀನಿ, ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತೀನಿ. ಆಯ್ತು ಮಾಡ್ರಿ ಎಂದ ಏನ್ ಇಲ್ಲೇ ಮಾಡಿಸ್ಕೊಂಡು ಹೋಗ್ತಿರೋ, ಏನು ಕರ್ಕೊಂಡು ಹೋಗ್ತಿರೋ ಅಜ್ಜಾರನ್ನ ಅಲ್ಲಿ ಹೋಗಿ ನೋಡ್ಬೇಕವ. ಅಲ್ಲಿ ಮಟ್ಟ ಹಂಗ ಮಾಡಕ್ ಹೋಗಪ್ಪ. ಬಾಡಿಗೆ ಮನಿಗ ಮಾಡಿಸ್ಕೊಂಡ್ರ ಇಲ್ಲೇ ಮಾಡಿಸ್ಕೊಂಡು ಹೋಗ್ಬೇಕು. ಅಜರಾಮವಾಗಿ ಈಗ ಆ ಮನಿಗೆ ಕಟ್ಟ ಬಂದು ನೀವು ಮಾಡಿಸ್ಕೊಂಡೆ ಅಂದ್ರ ನಿನ್ನ ಜೀವ ಬೀಳು ಮಟ್ಟ, ನಿನ್ನ ಮಕ್ಕಳ ಜೀವ ಬೀಳು ಮಟ್ಟ ನಾ ಕಂಡೀಷನ್ ಕೊಡ್ತೇನೆ. ನೋಡ್ರಿ ಇಷ್ಟು ಗ್ಯಾರಂಟಿ ಕೊಟ್ರು ನೋಡ್ರಿ. ಯಾವ್ದು ಹಾಕುವಂತೆ ಹಾಕೋ, ಪ್ರಸಾದ್ ಕೊಡು. ಮನಿದೆ ಹೊಸ ಮನಿಗೆ ಮಾಡ್ಕೊಂತಾರ. ಎಂದ ಕರ್ಕೊಂಡು ಹೋಗ್ತೀರಿ ಅನ್ನೋದು ಇಲ್ಲೇ ಬುಕ್ ಮಾಡಿ ಡಿಜೆಲಿಗೆ ಹಾಕ್ಬಿಟ್ಟು, ಅಜ್ಜ ಮುತ್ಯಾರು ಅಮ್ಮ ಮುತ್ಯ ಅಜ್ಜನ ಕಾಲದಿಂದ ಇವ್ರ ಮನ್ಯಾಗ ಸವಾರಿ ಐತಿ, ಶಿವ ಐತಿ, ಚಾಕ್ರಿ ಐತಿ. ಹೌದನ್ರಿ? ಏನಪ್ಪ ಇವ್ರ ಜೊತೆ ಯಾರು ಬಂದಿರ? ಬರ್ರಿ ಹಂಗ. ಅದು ನಿನಗ ಯಾಕ ಕಾಡ್ತಾನವ? ನಿನ್ನ ಅರ್ಯಾಕತ್ತೆ ಅನ್ಪವ. ದುಡಿಬೇಕು ನೀನ, ಅವನ್ ಸೇವಾ ಮಾಡ್ಬೇಕ. ನೋಡ್ರಿ ನಮ್ಮ ಶಕ ಯಾವ ಊರಾಗಲಿ ಯಾವ ದೇವ್ರಾಗಲಿ ಅದು ಮೂರ್ತಿ ಆಗ್ಬೇಕು. ಮೂರ್ತಿ ಮಾಡ್ಬೇಕಾದ್ರ ನಾವು ಅರುವರು ಅದಕ್ಕೆ ಗಟ್ಟಿ ಆಗ್ಬೇಕು. ಮತ್ತೊಂದು ಯಾವ ಜಾತಿಲಿಲ್ಲ, ಈ ಹೆಬ್ಬಾಳ ಅಜ್ಜನ ಆಶೀರ್ವಾದ ಕಾಯುವುದು ಕಟ್ಟ ಅಲ್ಲೇ. ಮತ್ ಇವ್ರ ಅಜ್ಜಾರ ಕರ್ಕೊಂಡು ಇವ್ರ ಜನ ಕರ್ಕೊಂಡು ಹೋದ್ರ ಅಂದ್ರೆ ಅಲ್ಲಿ ಹೊತ್ತು ನಿಮ್ಮ ಮನೆಗೆ ಒಟ್ಟು ಪಾದ ಹಾಕಿಸು. ಪರ್ಮಿಷನ್ ಕೊಟ್ರಿ ಅಮಾಸಿ ನನ್ನ ದರ್ಗಾ ಹತ್ಬೇಕು. ಅದನ್ನ ಬಾಯಿ ಇನ್ನೂ ಬಂದಿಲ್ಲ, ಒಟ್ನುಡ್ಸಿಲ್ಲ, ನನ್ನ ದರ್ಗಾ ಹತ್ತನ್ನ ಬಾಯಿ ಆಶೀರ್ವಾದ ಮಾಡ್ತೀನಿ. ಪ್ರಸಾದ್ ಕೊಡಪ್ಪ. ಬಿಜಾಪುರ ಬಿಜಾಪುರ ಬಾಜು ಹಳ್ಳಿ. ದೇವ್ರು ಇಲ್ಲೇ ಐತೋ ಅಲ್ಲೇ ಐತಪ್ಪ ಅವ್ರಿಗೆ. ಬಾಗಲಕೋಟೆ ದೇವಂದ 5 ಅಮಾಸಿ ದರ್ಗಾ ಹತ್ಪ. ಆಶೀರ್ವಾದ ಕಾಯಿ ಹೋಯ್. ಅಜ್ಜರಾಜಲ್ಲಿ ಹೇಳಿಲ್ಲ ನಿಂಗ ಆಗಲಿ ಏನು ಹೇಳಿದ್ರ? ಏನ್ ಮಾಡಂದಾರ? ಹುಡುಗನ್ ಕರ್ಕೊಂಬ ಅಂತ. ಅಮಾಸಿ ಕರ್ಕೊಂಬರ್ರಿ, ತಪ್ಪಿಸ್ಬಿಡ್ರಿ. ನಾಳೆ ಅಮಾಸಿ ಕರ್ಕೊಂಡು ಅವನ್ನ ಕರ್ಕೊಂಬ. ನಾಳೆ ಮುಂದುವಾರ ಅವನ್ ಇಲ್ಲಿ ಕರ್ಕೊಂಬ. ಅದನ್ನು ನೋಡಿ ಅದಕ್ಕೆ ಏನು ಪರಿಹಾರ ಕೊಡ್ಬೇಕು ಮಾಡ್ಬೇಕು ಅನ್ನೋದು ನಾನು ಅಮಾಸಿಗೆ ಕೊಡ್ತೀನಿ. ಕಲ್ಯಾಣ ಮಾಡ್ತೀನಿ. ಆಯ್ತು, ಮುಂದಿನ ಆಯ್ತಾರ ಬರ್ರಿ. ಸ್ವಲ್ಪ ಕೊಡ. ತಾಳಿಕೋಟಿ ಕಡೆಲ್ಲ ಬಂದಾರ ನೋಡದಾರ. ತಾಳಿಕೋಟಿ ಕಟ್ಟದ್ರಿ? ತಾಳಿಕೋಟಿ ನಜೀರ ತಾಳಿಕೋಟಿ ಸಿಂದಗಿ 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 ಕಡೆಲ್ಲಾರ ಆಪರೇಷನ್ ಮಾಡಿಸ್ಬೇಕಂತ ಡಾಕ್ಟರ್ ಹೇಳ್ಯಾರ. ಹೌದ್ರಿ?
ಹಿಂದೆ ನರ ಬ್ಲಾಕ್ ಐತೆ ಅದು ಇದು ಡಾಕ್ಟರ್ ಸ್ಟೇಟ್ಮೆಂಟ್. ನನ್ನ ಸ್ಟೇಟ್ಮೆಂಟು ಅವ ಯಾವಾಗ ಬಿದ್ದನ ಆಗ ಬಿದ್ದನ್ ಸುಟ್ಟು ಅದು ಗಾಳಿ ಅಪ್ಪಗೊಂಡೈತಿ, ನಡ ಕಳ್ದೈತಿ, ಅವಾಗ ಆಕಾರ ಆಗೈತಿ. ಹೌದ್ರಿ ಬಿದ್ದಿರೇನು ಸರ್? ಅವ ಆಪರೇಷನ್ ಮಾಡಿಸುಕೊಂಡ್ರ ಅದ್ರ ಗ್ಯಾರಂಟಿ ನಂದಿಲ್ಲ, ನನ್ನ ಆಶೀರ್ವಾದ ಇಲ್ಲ. ನಿಮ್ಮ ತಾಕ್ ಬಂದ್ರೆ ನಿಮ್ಮ ನಂಬೇನಿ ನನಗೆ ಹೊಟ್ಟೆ ಬದಲ ಗುಳಿ ಸತಿ ಕಾಣಲ್ಲ. ಅಲ್ಲಿ ಹೋಗೋದೇ ಇಲ್ಲ, ನಮಗೆ ಆರಾಮ ಆಗ್ಬೇಕು. ಅದನ್ನ ಮನ್ಯಾಗ ನಿನ್ನ ಮನ್ಯಾಗ ಬಂದು ಸೇರೈತಿ ಅದ, ಅದನ್ನ ಮನಿಗೆ ಅಜ್ಜಾರನ್ನ ಕರ್ಕೊಂಡು ಹೋಗು, ಆಯ್ತು ಕೌಕಟ್ಟು ಮಾಡಿಸುವ. ಅವ್ರು